Hello, Namaste students. Welcome back. This is Nikhilesh from Anti-Clock Coaching Academy. Students, ಈ ಒಂದು ವಿಡಿಯೋದಲ್ಲಿ ನಾನು 3D ಜಾಮೆಟ್ರಿದ ಇಂಪಾರ್ಟೆಂಟ್ ಕ್ವೆಶ್ಚನ್ಸನ್ನು ಮಾಡ್ತಾ ಇದ್ದೇನೆ. ಪ್ರೊಬಬಿಲಿಟಿಯನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇಲ್ಲ, ಯಾಕಂದರೆ ಪ್ರೊಬಬಿಲಿಟಿ 2 ಮಾರ್ಕ್ಸ್ ಕ್ವೆಶ್ಚನ್ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಬೇಕಾದರೆ ಡಿಸ್ಟ್ರಿಕ್ಟ್ ಪೇಪರ್ನ ನಿಮಗೆ ಒನ್ ಟೈಮ್ ಡೆಮೋ ತೋರಿಸ್ತೇನೆ, ಅದು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಓನ್ಲಿ 3D ಜಾಮೆಟ್ರಿ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್, ಯಾಕಂದರೆ ಹಿಂದಿನ ವರ್ಷ ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಇದ್ದಿತ್ತು. ಈ ವರ್ಷ ಇದನ್ನು ಏನು ಮಾಡಿದ್ದಾರೆ 2+3ಗೆ ಕನ್ವರ್ಟ್ ಮಾಡಿದ್ದಾರೆ. ಹಾಗಾದರೆ 3D ಜಾಮೆಟ್ರಿಯಿಂದ 2 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು? ಇಲ್ಲಿ ನೋಡಿ ಸ್ಟೂಡೆಂಟ್ಸು, ಮೋಸ್ಟ್ ಆಫ್ ದ ಟೈಮ್ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಇಕ್ವೇಷನ್ ಗಿವನ್ ಬೈ ಪೇರ್ ಕೊಟ್ಟಿರ್ತಾರೆ, ಅದಕ್ಕೆ ಫೈಂಡ್ ದ ಆ್ಯಂಗಲ್. ಇಲ್ಲಿ ನೋಡಿ ಸ್ಟೂಡೆಂಟ್ಸು, ಕ್ವಶನ್ನು ವ್ಯಾಲ್ಯೂ ಚೇಂಜ್ ಆಗ್ಬೋದು. ಇಲ್ಲಿ ನೋಡಿ i + 2j + 2k, ಒಂದಿದು r = 3i + 2j - 4k ಪ್ಲಸ್ ಲ್ಯಾಂಬ್ಡಾ × i + 2j + 2k ಆ್ಯಂಡ್ r = 5i - 2j + μ × 3i + 2j + 6k. ಇದು ಮತ್ತೊಂದು r = 2i - 5j + k ಪ್ಲಸ್ ಲ್ಯಾಂಬ್ಡಾ × 3i + 2j + 6k ಆ್ಯಂಡ್ r = 7i - 6k + μ × i + 2j + 2k. ಇದನ್ನು ತುಂಬ ಟೈಮ್ ಕೇಳಿದರೆ ಈ ವ್ಯಾಲ್ಯೂಗಳು ಚೇಂಜ್ ಆಗ್ಬೋದು. ಇದು ವ್ಯಾಲ್ಯೂ ಇದೆ ನೋಡಿ, ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂನು ಚೇಂಜ್ ಆಗ್ಬೋದು, ಬಟ್ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಗಿವನ್ ಲೈನ್. ಇದು ಇಲ್ಲಿ ನೋಡಿ, ಮಾಡಲ್ ಕ್ವಶನ್ ಪೇಪರ್ 1 2025 3 ಮಾರ್ಕ್ಸ್ ಇತ್ತು. ಇದು ಬಿಡಿ, ವಿಜಯಪುರ, ಗದಗ, ಹಾಸನ, ಹಾವೇರಿ, ಕಲಬುರಗಿ, ತುಮಕೂರು, ಉಡುಪಿ, ಕೋಲಾರ, ದಾವಣಗೆರೆ, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕೇಳೋ ಚಾನ್ಸಸ್ ತುಂಬ ಇದೆ, ಆಯಿತಾ? ಅದು ಬಿಟ್ಟರೆ ಇದರಲ್ಲಿ ನೋಡಿ, ಫೈಂಡ್ ದ ಡಿಸ್ಟೆನ್ಸ್ ದ ಲೈನ್ಸ್ ಗಿವನ್ ಬೈ, ಫೈಂಡ್ ದ ಡಿಸ್ಟೆನ್ಸ್ ಅಂತ ಕೇಳಿರ್ತಾರೆ, ಲೈನ್ ಕೊಟ್ಟಿರ್ತಾರೆ, ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಓಕೆ, ದೆನ್ ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, r = i + 2j + k. ಇದು ಸೇಮ್, ಇದು ವ್ಯಾಲ್ಯೂನ ಚೇಂಜ್ ಮಾಡ್ಬೋದು ಸ್ಟೂಡೆಂಟ್ಸು, ಬಟ್ ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಓಕೆ, ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆ್ಯಂಡ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಅದು ಆಯಿತಾ? ಅದು ಬಿಟ್ಟರೆ ಇಲ್ಲಿ ನೋಡಿ, ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಅದು ಬಿಟ್ಟರೆ ದ ಕಾರ್ಟೀಷಿಯನ್ ಇಕ್ವೇಷನ್ನು, ಇದನ್ನು ಜಾಸ್ತಿ ಟೈಮ್ ಕೇಳಲಿಲ್ಲ, ಇದನ್ನು ಕೇಳಿದ್ದಾರೆ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್. ಇದನ್ನು 2 ಮಾರ್ಕ್ಸಿಗೆ ಕೊಡೋ ಚಾನ್ಸಸ್ ತುಂಬ ಇದೆ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್, x + 3/3 = y - 1/5 = x + 3/4 ಆ್ಯಂಡ್ ಇನ್ನೊಂದು ಇಕ್ವೇಷನ್ ಕೊಟ್ಟಿರ್ತಾರೆ, x + 1/1 y - 4/1 z - 5/2. ಆರ್ ಎಲ್ಸ್ ಈ ಥರ ಪ್ರಾಬ್ಲಮ್ ಕೇಳ್ಬೋದು. ಇದರಲ್ಲಿ ಚೇಂಜಸ್ಗಳಿರ್ಬೋದು. ಇದು ಮೈಸೂರು, ಬಾಗಲಕೋಟೆ, ಧಾರವಾಡ, ಚಿಕ್ಕೋಡಿ, ದಕ್ಷಿಣ ಕನ್ನಡ. ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಕೇಳಿದ್ದಾರೆ, 2024 ಮಾರ್ಚಲ್ಲಿ ಕೇಳಿದ್ದಾರೆ, ಕೊಪ್ಪಳದಲ್ಲಿ ಕೇಳಿದ್ದಾರೆ. ಇಂಪಾರ್ಟೆಂಟ್ ಕ್ವಶನ್ ಇದು, ಆಯಿತಾ? ಅದು ಬಿಟ್ಟರೆ ಡಿರೈವ್ ದ ಇಕ್ವೇಷನ್ ಆಫ್ ಲೈನ್ ಇನ್ ಅ ಸ್ಪೇಸ್ ಥ್ರೂ ಅ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಅ ಗಿವನ್ ವೆಕ್ಟರ್ ಬಿ ಬೋತ್ ಇನ್ ವೆಕ್ಟರ್ ಆ್ಯಂಡ್ ಕಾರ್ಟಿಷಿಯನ್ ಫಾರ್ಮ್. ಇದು 5 ಮಾರ್ಕ್ಸಿದ ಕ್ವಶನ್ ಇದು ಬಿಡಿ. ಓಕೆ, ಇದು ಬಿಟ್ಟಾಕೆ ಇದು ಕೇಳೋ ಕ್ವಶನ್ಸ್ 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ಇದು ಬಿಟ್ಟರೆ ಇಲ್ಲಿ ನಿಮಗೆ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಗಿವನ್ ಲೈನ್. ಅದು ಬಿಟ್ಟರೆ show that the lines x - 5/7 = y + 2/-5 = z/1 = x/1 = y/2 = z/3 are perpendicular to each other. ಇದನ್ನು ಚಿಕ್ಕಮಗಳೂರಲ್ಲಿ, ಕೊಡಗಲ್ಲಿ, ಮಂಡ್ಯದಲ್ಲಿ, ರಾಮನಗರದಲ್ಲಿ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕ್ಸ್ ಕ್ವಶನಲ್ಲಿ ಇದು ಇಂಪಾರ್ಟೆಂಟ್. ಅದು ಬಿಟ್ಟರೆ ಇದು ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಸಚ್ ದ್ಯಾಟ್, ಇದು ಫೈಂಡ್ ದ ವ್ಯಾಲ್ಯೂ ಆಫ್ ಪಿ, ಈ ಫಾರ್ಮನ್ನು ಕೊಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಪಿ ಕೇಳ್ಬೋದು ಸ್ಟೂಡೆಂಟ್ಸು, ಅಥವಾ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್, ಈ ಫಾರ್ಮನ್ನು ಕೊಟ್ಟು. ಇದು 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಯಾಕೆ ಗೊತ್ತುಂಟಾ? ಇದೇ ಕ್ವಶನನ್ನು, ಇದೇ 2 ಮಾರ್ಕ್ ಕ್ವಶನ್ನ ಈ ವರ್ಷ ಡಿಸ್ಟ್ರಿಕ್ಟಲ್ಲಿ ಕರೆಕ್ಟ್ ಕೇಳ್ಕೊಳ್ಳಿ. ಈ ವರ್ಷದ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರಲ್ಲಿ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ದಕ್ಷಿಣ ಕನ್ನಡದಲ್ಲಿ 3 ಮಾರ್ಕ್ಸ್ ಇದೇ ಕೇಳಿದ್ದಾರೆ, ಹಾಸನದಲ್ಲಿ 3 ಮಾರ್ಕ್ಸ್ ಇದೇ ಕೇಳಿದ್ದಾರೆ, ಉತ್ತರ ಕನ್ನಡದಲ್ಲಿ 3 ಮಾರ್ಕ್ಸ್ ಇದೇ ಕೇಳಿದ್ದಾರೆ. ವ್ಯಾಲ್ಯೂ ಚೇಂಜ್ ಆಗ್ಬೋದು, ಬಟ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಯಾದಗಿರಿಯಲ್ಲಿ 3 ಮಾರ್ಕ್ಸ್ ಇದೇ ಕ್ವಶನ್ ಕೇಳಿದ್ದಾರೆ, ಆಯಿತಾ? ಇನ್ನೊಂದು ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ರಾಮನಗರದಲ್ಲಿ 3 ಮಾರ್ಕ್ಸ್ ಇದೇ ಕೇಳಿದ್ದಾರೆ. ಅದಾದಮೇಲೆ ಗದಗದಲ್ಲಿ 3 ಮಾರ್ಕ್ಸ್ ಇದೇ ಕೇಳಿದ್ದಾರೆ. ಬೆಂಗಳೂರು ರೂರಲಲ್ಲಿ 3 ಮಾರ್ಕ್ಸ್ ಇದೇ ಕೇಳಿದ್ದಾರೆ. ಮತ್ತು ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಗೇನ್ ಸೇಮ್. ಚಿತ್ರದುರ್ಗದಲ್ಲಿ 3 ಮಾರ್ಕ್ಸ್ ಇದನ್ನು ಕೇಳಿದ್ದಾರೆ. ಬ್ಯಾಂಗ್ಳೂರು ಸೌತಲ್ಲಿ 3 ಮಾರ್ಕ್ಸ್ ಇದನ್ನು ಕೇಳಿದ್ದಾರೆ. ಕೋಲಾರದಲ್ಲಿ 3 ಮಾರ್ಕ್ಸ್ ಇದನ್ನು ಕೇಳಿದ್ದಾರೆ. ಮೈಸೂರಲ್ಲಿ 3 ಮಾರ್ಕ್ಸ್ ಇದೇ ಕೇಳಿದ್ದಾರೆ. ಅಂದರೆ 3 ಮಾರ್ಕ್ಸಿಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ನೋಡಿ, 3 ಮಾರ್ಕ್ಸ್ ಇದನ್ನು ಕೇಳಿದರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಥವಾ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಇದನ್ನು ಕೇಳಿದರೆ 2 ಮಾರ್ಕ್ಸಲ್ಲಿ ಬೇರೆ ಕೇಳ್ತಾರೆ, ಲೈಕ್ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಗಿವನ್ ಲೈನ್ಸ್ ಅಥವಾ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್ ಬೈ, ಇದನ್ನು ಕೇಳೋ ಚಾನ್ಸಸ್ ತುಂಬ ಇದೆ 2 ಮಾರ್ಕ್ಸಿಗೆ. ಇನ್ ಕೇಸ್ ಅದರಲ್ಲಿ 3 ಮಾರ್ಕ್ಸಿಗೆ ಇಲ್ಲಿ ನೋಡಿ, ಎಲ್ಲ ಡಿಸ್ಟ್ರಿಕ್ಟಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದು ಈ ಡಿರೈವೇಷನ್. ಲಾಸ್ಟ್ ಟೈಮ್ ಇದೇ ಡಿರೈವೇಷನ್ನ 5 ಮಾರ್ಕ್ಸಿಗೆ ಕೇಳ್ತಾಯಿದ್ರು, ಈ ವರ್ಷ ಇದೇ ಡಿರೈವೇಷನ್ನ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಇಲ್ಲಿ 3 ಮಾರ್ಕ್ಸಿಗೆ ಏನು ಮಾಡ್ತಾ ಇದ್ದಾರೆ ಕೇಳಿದರೆ,
derive the equation of line in a space through a given point and parallel to a vector both in the vector and Cartesian form ಅಂತ ಕೊಟ್ಟು 5 ಮಾರ್ಕ್ಸಿಗೆ ಕೇಳ್ತಾ ಇದ್ರು. ಈ ವರ್ಷ 3 ಮಾರ್ಕ್ಸಿಗೆ ಇರಲಿಕ್ಕೆ ಹೋಗಿ ಇನ್ನು ವೆಕ್ಟರ್ ಫಾರ್ಮ್ ಮಾತ್ರ ಕೊಡ್ತಾರೆ, ಕಾರ್ಟಿಷಿಯನ್ ಫಾರ್ಮ್ ಕೇಳೋದಿಲ್ಲ. ಇನ್ ಕೇಸ್ 3 ಮಾರ್ಕ್ಸಿಗೆ ಈ ಡಿರೈವೇಷನ್ ಕೇಳಿದರೆ 2 ಮಾರ್ಕ್ಸಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫೈನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಕೇಳುವಂಥ ಚಾನ್ಸಸ್ ತುಂಬ ಇದೆ, ತುಂಬ ಇದೆ ಆಯಿತಾ. ಇನ್ ಕೇಸ್ ಮತ್ತು ಇಲ್ಲಿ ನೋಡಿ 3 ಮಾರ್ಕ್ಸ್ ಇಷ್ಟು ಕ್ವಶನ್ಸ್ ಕೊಟ್ಟಿದ್ದೇನೆ, ಇಷ್ಟು ಕ್ವಶನ್ಸ್ ಇದೆ ಡಿರೈವ್ ದ ಇಕ್ವೇಷನ್ ಆಫ್ ಲೈನ್, ಇದು ಯಾವ ವರ್ಷ ಬಂದಿದೆ ಅಂತಲೂ ಹೇಳಿದ್ದೇನೆ. ಬಟ್ ಈ ವರ್ಷ ತುಂಬ ಎಲ್ಲ ಡಿಸ್ಟ್ರಿಕ್ಟವರು ಈ ಕ್ವಶನ್ನ ಎಲ್ಲ ಡಿಸ್ಟ್ರಿಕ್ಟವರು ಕೇಳಿದ್ದಾರೆ. ಎಲ್ಲ ಡಿಸ್ಟ್ರಿಕ್ಟವರು ಡಿರೈವ್ ದ ಇಕ್ವೇಷನ್ ಆಫ್ ಲೈನ್ ಇನ್ ಸ್ಪೇಸ್ ಥ್ರೂ ಅ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ವೆಕ್ಟರ್ ಬೋತ್ ಇನ್ ವೆಕ್ಟರ್ ಮತ್ತು ಕಾರ್ಟಿಷಿಯನ್ ಫಾರ್ಮ್ ಕೇಳೋದಿಲ್ಲ, ಇನ್ನು ವೆಕ್ಟರ್ ಫಾರ್ಮ್ ಅಷ್ಟೇ ಒಂದೇ ಫಾರ್ಮ್ ಕೇಳ್ತಾರೆ. ಯಾಕಂದರೆ 3 ಮಾರ್ಕ್ಸ್ ಹೆಚ್ಚಿನ ಇಲ್ಲಿ ನೋಡಿ 2014 ಜೂನ್, 15 ಮಾರ್ಚ್, 19 ಮಾರ್ಚ್, 20 ಮಾರ್ಚ್, 22 ಏಪ್ರಿಲ್ ಇದೆಲ್ಲ 5 ಮಾರ್ಕ್ಸಿಗೆ ಕೇಳಿದ್ದು. ಬಟ್ ಅದನ್ನು 3 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ, ಯಾಕಂದರೆ ಕಾರ್ಟಿಷಿಯನ್ ಫಾರ್ಮನ್ನು ಎಲಿಮಿನೇಟ್ ಮಾಡ್ತಾರೆ. ಇನ್ನು ಬೀದರ್, ಚಿಕ್ಕಮಗಳೂರು, ಕೊಡಗು, ಚಿಕ್ಕೋಡಿ, ದಾವಣಗೆರೆ, ಧಾರವಾಡ, ಹಾವೇರಿ, ಕಲಬುರಗಿ, ಮಂಡ್ಯ, ಶಿವಮೊಗ್ಗ, ತುಮಕೂರು, ಉಡುಪಿ, ವಿಜಯಪುರ ಇಲ್ಲೆಲ್ಲ 3 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ ವಿತ್ ಎಕ್ಸೆಪ್ಟ್ ಕಾರ್ಟಿಷಿಯನ್ ಫಾರ್ಮ್ ಕೇಳೋದಿಲ್ಲ. ಇದನ್ನು 3 ಮಾರ್ಕ್ಸಿಗೆ ಕೇಳಿದರೆ ಸ್ಟೂಡೆಂಟ್ಸು ಇಲ್ಲಿ ನಿಮಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದೆಯಲ್ಲ ಅದು ಕೇಳೋ ಚಾನ್ಸಸ್ ಹೆವಿ ಇದೆ, ಹೈ ಇದೆ. ಇನ್ ಕೇಸ್ ಇದನ್ನೇ 3 ಮಾರ್ಕ್ಸಿಗೆ ಕೇಳಿದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಥವಾ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಥವಾ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್, ಆ್ಯಂಗಲ್ ಬಿಟ್ವೀನ್ 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ಕೇಳಿದರೆ 3 ಮಾರ್ಕ್ಸಿಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, ಇದು 3 ಮಾರ್ಕ್ಸಿಗೆ ಕೇಳಿದರೆ 2 ಮಾರ್ಕ್ಸಿಗೆ ಉಳಿದಿದ್ರಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಫೈನ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸು ಇದನ್ನು ಕೇಳ್ತಾರೆ, ಅಥವಾ ಅದೇ ಇದರಲ್ಲಿ ಡಿಫ್ರೆಂಟ್ ಫೈನ್ ದ ವ್ಯಾಲ್ಯೂಸ್ ಆಫ್ ಪಿ ಈ ಥರ ಕ್ವಶನ್ ಕೇಳ್ಬೋದು, ಅಥವಾ ಶೋ ದ್ಯಾಟ್ ದ ಲೈನ್ಸ್ ಈ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಯಾವಾಗ ಹೇಳಿ, ಇನ್ ಕೇಸ್ ಅವರು ಇದನ್ನು ಕೊಡದೇ ಇದ್ದರೆ, ಈ ಡಿರೈವೇಷನ್ ಇದೆಲ್ಲ 3 ಮಾರ್ಕ್ಸ್ ಇದನ್ನು ಕೊಡದೇ ಇದ್ದರೆ ಇದನ್ನು ಕೊಡದೇ ಇದ್ದರೆ ಇದನ್ನು 3 ಮಾರ್ಕ್ಸಿಗೆ ಕೊಡ್ತಾರೆ. ಆವಾಗ ಯಾವುದನ್ನು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ, ಪ್ಲಸ್ 2 ಮಾರ್ಕ್ಸಿಗೆ ಇಲ್ಲಿ ಯಾವುದು ಕೇಳ್ಬೋದು ಇದಿಷ್ಟರಲ್ಲಿ ಆಯಿತಾ. ಇನ್ ಕೇಸ್ ಈ ಡಿರೈವೇಷನ್ನ ಕೊಟ್ಟರೆ, ಡಿರೈವ್ ದ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್, ಈ ಡಿರೈವೇಷನ್ನ ಕೊಟ್ಟರೆ ಇದನ್ನೇ 2 ಮಾರ್ಕ್ಸಿಗೆ ಕೇಳ್ತಾರೆ. ಯಾವುದನ್ನು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಥವಾ ಆ್ಯಂಗಲ್ ಹೆಚ್ಚಾಗಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದರ PDF ಕಳಿಸ್ತೇನೆ ಸ್ಟೂಡೆಂಟ್ಸ್, PDF ಕನ್ವರ್ಟ್ ಮಾಡಿ. ಇದರಲ್ಲಿ 1, 2, 3, 4, 5 ಇದೆ, 5 ಇದೆ. ಇದನ್ನು ಕೊಪ್ಪಳದಲ್ಲಿ 3 ಮಾರ್ಕ್ಸ್ ಈ ಟೈಮ್ ಕೇಳಿದ್ದಾರೆ, ಇದನ್ನು ನೋಡ್ಕೊಳ್ಳಿ. ಮತ್ತು ಇದೆಲ್ಲ ಪ್ರೀವಿಯಸ್ ಇಯರಲ್ಲಿ ಕೇಳ್ತಾಯಿದ್ರು, ಈ ವರ್ಷ ಇದನ್ನು ಯಾವುದರಲ್ಲೂ ಕೇಳಲಿಲ್ಲ. ಅಂದರೆ ಡಿಸ್ಟ್ರಿಕ್ಟಲ್ಲಿ ಎಲ್ಲದರಲ್ಲೂ ಇದೇ ಒಂದು ಇಕ್ವೇಷನ್ ಇದು ಯಾವುದು ಡಿರೈವೇಷನ್ನ ಕೇಳಿದ್ದಾರೆ. ಅದರಲ್ಲೂ ಓನ್ಲಿ ವೆಕ್ಟರ್ ಫಾರ್ಮ್, ನೋ ನೀಡ್ ಟು ರೈಟ್ ಕಾರ್ಟಿಷಿಯನ್ ಫಾರ್ಮ್. ಆಯಿತಾ, ಗೊತ್ತಾಯ್ತಲ್ಲ ಏನು ಅಂತ. ಇದು ನಿಮ್ಮ 3D ಜಿಯೋಮೆಟ್ರಿ. ಓಕೆ, ಬಟ್ ಸ್ಟೂಡೆಂಟ್ಸ್ ಟು ಬಿ ಇನ್ ಅ ಸೇಫರ್ ಸೈಡ್ ಇದೆಲ್ಲ ಅದನ್ನು ಕಲ್ತ್ಕೊಂಡು ಹೋಗಿರಿ. ಬಟ್ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಇದ್ರ ಮೇಲೆ ಜಾಸ್ತಿ. ಇದು ಯಾವ ಡಿಸ್ಟ್ರಿಕ್ಟಲ್ಲೂ ಕೇಳಿಲ್ಲ, ಇವು 3 ಇದನ್ನು ಒಂದು ಕೊಪ್ಪಳ ಡಿಸ್ಟ್ರಿಕ್ಸಲ್ಲಿ ಕೇಳಿದ್ದಾರೆ, ಮಾಡಲ್ ಕ್ವಶನ್ ಪೇಪರ್ 3ಯಲ್ಲೂ ಕೇಳಿದ್ದಾರೆ. ಅದಕ್ಕೆ ಇದನ್ನೊಂದು ಕಲ್ತ್ಕೊಂಡು ಹೋಗಿ. ಇದೊಂದು ಫೈನ್ ದ ವೆಕ್ಟರ್ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ, ಮತ್ತು ಇದನ್ನೊಂದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಅದು ಬಿಟ್ಟು ನಿಮಗೆ ಕೇಳಿದರೆ ಫೈನ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್, ಫೈನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, ಫೈನ್ ದ ಆ್ಯಂಗಲ್ ಬಿಟ್ವೀನ್ ಪೇರ್ ಆಫ್ ಗಿವನ್, ಇದು ಅದು ಕೇಳ್ತಾರೆ. ಇಲ್ದಿದ್ರೆ ಗೊತ್ತಾಯ್ತಲ್ಲ ನಿಮಗೆ ಯಾವಾಗ ಇದನ್ನೆಲ್ಲ ಕೇಳ್ತಾರೆ ಅಂತ ಹೇಳಿದೆಯಲ್ಲ, ಕಲ್ತ್ಕೊಳ್ಳಿ. ಓಕೆ, ಹೋಪ್ ಇದು ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ನಿಮಗೆ ಇದ್ರದ್ದು ಪ್ರೊಬ್ಯಾಬಿಲಿಟಿದು ನಾನು ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ನೇ ಅಲ್ಲೇ ಸ್ಕ್ರಾಲ್ ಮಾಡಿ ನಿಮ್ಗೆ ತೋರಿಸ್ತೇನೆ, ಏನೇನು ಕ್ವಶನ್ ಕೇಳಿದ್ದಾರೆ ಅದನ್ನು ಕೇಳಿಸ್ತೇನೆ ಆಯಿತಾ. 2 ಮಾರ್ಕ್ಸ್ ಇದೆಲ್ಲ. ಓಕೆ ಸ್ಟೂಡೆಂಟ್ಸು, ಇದು 3D ಜಿಯೋಮೆಟ್ರಿದು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಪ್ರೊಬ್ಯಾಬಿಲಿಟಿದು ನಿಮ್ಗೆ ಅದೇ ಡಿಸ್ಟ್ರಿಕ್ಟಲ್ಲಿ, ಯಾಕಂದರೆ ತುಂಬ ಕ್ವಶನ್ಸ್ ಇದೆ, ಅದೆಲ್ಲದೂ ನಮಗೆ ಲಿಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ 30 ಡಿಸ್ಟ್ರಿಕ್ಟಲ್ಲಿ 30 ಡಿಫ್ರೆಂಟ್ ಕ್ವಶನ್ಸ್ ಇದೆ, ಅಟ್ಲೀಸ್ಟ್ 20 to 25 ಡಿಫ್ರೆಂಟ್ ಕ್ವಶನ್ಸ್ ಇದೆ ಆಯಿತಾ. ಅದಾದಮೇಲೆ ನಿಮ್ಮದು ಪ್ರೀವಿಯಸ್ ಇಯರ್ ಡಿಫ್ರೆಂಟ್ ಇದೆ, ಮಾಡಲ್ ಕ್ವಶನ್ ಪೇಪರೇ ಡಿಫ್ರೆಂಟ್ ಇದೆ. ಸೊ ಅದನ್ನು ನಾನು ಸ್ಕ್ರಾಲ್ ಮಾಡಿ ಇದರಲ್ಲೇ ನಿಮಗೆ ತೋರಿಸ್ತೇನೆ ಆಯಿತಾ. ಸೊ ಇದು ನಿಮ್ಮ 3D ಜಿಯೋಮೆಟ್ರಿ. ಹೋಪ್ 3D ಜಿಯೋಮೆಟ್ರಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. 3 ಮಾರ್ಕ್ಸಲ್ಲಿ ಹೆಚ್ಚಿನ ಇದರಲ್ಲಿ ಇದನ್ನೇ ಕೇಳಿದ್ದಾರೆ. ಅದು ಬಿಟ್ಟರೆ ಫೈನ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್, ಬಿಟ್ಟರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆ್ಯಂಗಲ್ ಬಿಟ್ವೀನ್, ಇದು ಆಯಿತಾ. ಇನ್ ಕೇಸ್ ಇದನ್ನು 3 ಮಾರ್ಕ್ಸಿಗೆ, ಈ ಡಿರೈವೇಷನ್ನ 3 ಮಾರ್ಕ್ಸಿಗೆ ಕೇಳಿದರೆ, ಈ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ಆ್ಯಂಗಲ್ ಇದನ್ನು 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದರ PDF ನನ್ನ ಗ್ರೂಪಲ್ಲಿ ನಾನು ಪೋಸ್ಟ್ ಮಾಡ್ತೇನೆ, ವಾಟ್ಸಪ್ ಗ್ರೂಪಲ್ಲಿ ಪೋಸ್ಟ್ ಮಾಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಕೊಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಕೆಮಿಸ್ಟ್ರಿದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.